ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ. ಒಂದು ಊರಿನಲ್ಲಿ ಒಬ್ಬ ಅತ್ಯಂತ ಬಡವನಾದವನು ವಾಸವನ್ನು ಮಾಡ್ತಾ ಇದ್ದ. ಅವನಿಗೆ ಹೆಂಡತಿ, ಮಕ್ಕಳು, ಸಂಸಾರ ಯಾವುದೂ ಕೂಡ ಇರಲಿಲ್ಲ. ಅವನ ಜೀವನ ಏನು ಅಂದರೆ ಆವತ್ತಿನ ಹೊತ್ತಿಗೆ ಊಟ ಆಗುವುದಕ್ಕೆ ಮಾತ್ರ ಅವನು ಕಷ್ಟಗಳನ್ನು ಪಡ್ತಾ ಇದ್ದ. ಅವನಿಗೆ ಯಾವುದೇ ರೀತಿಯಾಗಿ ಮನೆಯೂ ಕೂಡ ಇರಲಿಲ್ಲ. ಆ ಊರಿನಿಂದ ಒಂದು ಸ್ವಲ್ಪ ಹೊರಗಡೆ ದೂರದಲ್ಲಿರ್ತಕ್ಕಂತಹ ಒಂದು ಆಲದ ಮರದ ಕೆಳಗಡೆ ಅವನು ಜೀವನವನ್ನು ಮಾಡ್ತಾ ಇದ್ದ. ಅದ್ರ ಪಕ್ಕನೂ ಕೂಡ ಒಂದು ನದಿ ಕೂಡ ಇತ್ತು. ಆ ನದಿಯಲ್ಲಿ ನೀರನ್ನು ಬಳಸಿಕೊಂಡು ಮಳೆ ಬಂದರೆ, ಬಿಸಿಲು ಬಂದರೆ ಆ ಮರದ ಕೆಳಗಡೆ ಒಂದು ಕವರನ್ನು ಕಟ್ಟಿಕೊಂಡು ಜೀವನವನ್ನು ಮಾಡ್ತಾ ಇದ್ದ. ಈ ರೀತಿಯಾಗಿ ಜೀವನವನ್ನು ಮಾಡ್ತಾ ಇರಬೇಕಾದ್ರೆ ಅವನ ಮನಸ್ಸು ಎಷ್ಟು ಶುದ್ಧಿ ಎಂದರೆ ಅವನಲ್ಲಿ ಯಾವುದೇ ವಿಧವಾದಂತಹ ಐಶ್ವರ್ಯ, ಅಂತಸ್ತು ಏನೂ ಕೂಡ ಇರಲಿಲ್ಲ. ಆದರೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡಬೇಕು ಅಂತೇಳಿ ಅವನ ಮನಸ್ಸು ಸದಾಕಾಲ ಇರ್ತಾ ಇತ್ತು. ಅವನು ಭಗವಂತನನ್ನು ಕೂಡ ಬೈಕೊಳ್ತಾ ಇರಲಿಲ್ಲ. ನನಗೆ ಎಷ್ಟು ಒಳ್ಳೆಯ ಮನಸ್ಸಿದೆ, ಆದರೆ ನನ್ನನ್ನೇ ಇಂತಹ ಪರಿಸ್ಥಿತಿಗೆ ತಂದುಬಿಟ್ಟೆಲ್ಲ ಅಂತೇಳಿ ಆ ಭಗವಂತನನ್ನು ಕೂಡ ಅವನು ಬೈತಾ ಇರಲಿಲ್ಲ. ನಾನು ಪಡ್ಕೊಂಬಂದಿದ್ದು ಇಷ್ಟೇ ಅಂತ ಹೇಳಿ ಜೀವನವನ್ನು ಮಾಡ್ತಾ ಇರಬೇಕಾದ್ರೆ ವೇಗವಾಗಿ ಬರ್ತಾ ಇರತಕ್ಕಂತಹ ಒಂದು ಕಾರು ಅಪಘಾತಕ್ಕೀಡಾಗಿ ಆ ನದಿಯಿಂದ ಕೆಳಗಡೆ ಬಿದ್ದುಬಿಡ್ತು. ಬಿದ್ದಂತಹ ಸಮಯದಲ್ಲಿ ಆ ಕಾರಿನಲ್ಲಿ ಇಬ್ಬರು ಗಂಡ ಮತ್ತು ಹೆಂಡತಿ, ಒಂದು ಮಗು ಇತ್ತು. ಅವರು ಎಲ್ಲರನ್ನೂ ಕೂಡ ಅವನು ಪ್ರಾಣಾಪಾಯದಿಂದ ಕಾಪಾಡ್ತಾನೆ. ಮೇಲೆ ಕರೆದುಕೊಂಡು ಬಂದು ಅವರಿಗೆ ಆತಿಥ್ಯವನ್ನು ಕೊಟ್ಟು ಸತ್ಕಾರಗಳನ್ನು ಮಾಡಿ ನೀರನ್ನು ಎಲ್ಲ ಹೊಟ್ಟೆಯಿಂದ ತೆಗೆದು ಅವರನ್ನು ಬದುಕಿಸ್ತಾನೆ. ಆ ಶ್ರೀಮಂತ ಏನು ಮಾಡ್ತಾನೆ ಅಂದರೆ ಅವನಿಗೆ ಒಂದು ಧನ್ಯವಾದವನ್ನು ಹೇಳಿ ಅವನ ಕೈಲಿ ಇರ್ತಕ್ಕಂಥ ಒಂದು 100 ರೂಪಾಯಿ ಅಥವಾ 200 ರೂಪಾಯಿ ಕೈ ಕೊಟ್ಟು ಹೊರಟು ಹೋಗ್ತಾನೆ. ಅದಾದ ನಂತರ ಮನೆಗೆ ಹೋದ್ಮೇಲೆ ಅವನಿಗೆ ಏನೋ ಒಂಥರ ಜಿಗುಪ್ಸೆ ಉಂಟಾಗುತ್ತೆ ಮನಸ್ಸಿನಲ್ಲಿ. ಇವತ್ತು ಇಷ್ಟು ಅಷ್ಟೈಶ್ವರ್ಯಗಳಲ್ಲಿ ನಾನು ಬದುಕ್ತಾ ಇದ್ದೇನೆ, ಮನೆಯಲ್ಲಿದ್ದೇನೆ. ಇವತ್ತು ನನ್ನ ಪ್ರಾಣನೇ ಹೋಗ್ತಾ ಇತ್ತು, ಆದರೆ ನಾನಿವತ್ತು ಸುಖವಾಗಿ ಮನಗಿದ್ದೀನಿ ಅಂದರೆ ಆ ಮರದ ಕೆಳಗೆ ಇರ್ತಕ್ಕಂತಹ ಆ ಒಬ್ಬ ವ್ಯಕ್ತಿ ಅಂತೇಳಿ ಅವನಿಗೆ ಮನಸ್ಸಿನಲ್ಲಿ ಬೇಜಾರಾಗುತ್ತೆ. ಮಾರನೇ ದಿವಸ ಅವನನ್ನು ಹುಡುಕಿಕೊಂಡು ಬರ್ತಾನೆ. ಆ ವ್ಯಕ್ತಿ ಸಿಗ್ತಾರೆ. ನೋಡಪ್ಪ, ನನ್ನನ್ನು ಬದುಕಿಸಿದ ಭಗವಂತನೇ ನೀನು. ನನಗೆ ಈ ಕಷ್ಟವನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ. ನೀನು ನನ್ನ ಮನೆಗೆ ಬರಬೇಕು, ನನ್ನ ಮನೆಯಲ್ಲೇ ಇದ್ಕೊಂಡು ಜೀವನವನ್ನು ಮಾಡು ಅಂತ ಹೇಳಿದಂಥ ಸಮಯದಲ್ಲಿ ಅವನು ಹಿಂದೆ ಮುಂದೆ ನೋಡಲಿಲ್ಲ. ಆಯಿತು, ಬರ್ತೀನಿ ಅಂತೇಳಿ ಒಪ್ಕೊಂಡ್ಬಿಡ್ತಾನೆ. ಮನೆಗೆ ಹೋದಂತಹ ಸಮಯದಲ್ಲಿ ಹಲವಾರು ತಿಂಗಳುಗಳ ಕಾಲ ಕಳೀತಾ ಇತ್ತು. ಅಲ್ಲಿ ಆ ಶ್ರೀಮಂತನ ಒಂದು ಗುಣ ಏನಾಗುತ್ತೆ ಅಂದರೆ ಈ ಬಡವನ ಮೇಲೆ ಅತ್ಯಂತ ಕಾಳಜಿ, ಪ್ರೀತಿ ಹೆಚ್ಚಿಗೆ ಆಗುತ್ತೆ. ಇನ್ನು ತುಂಬ ವರ್ಷಗಳಿಂದ ಇದ್ದಂತಹ ವ್ಯಕ್ತಿಗಳು ಅವರಿಬ್ಬರನ್ನ ಸ್ನೇಹವನ್ನು ನೋಡಿ ಅವರಿಗೆ ಹೊಟ್ಟೆ ಕಿಚ್ಚು ಉಂಟಾಗುತ್ತೆ. ಏನಾದರೂ ಮಾಡಿ ಇವರಿಬ್ಬರನ್ನು ಕೂಡ ದೂರ ಮಾಡಬೇಕಲ್ಲ, ನನಗೆ ಇದ್ದಂಥ ಸ್ಥಾನವನ್ನು ಅವನು ಕಿತ್ಕೊಂಡಿದ್ದಾನೆ, ನನ್ನನ್ನು ಯಜಮಾನ ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ಇವತ್ತು ಮಾತಾಡಿಸ್ತಾ ಇಲ್ಲ ಅಂಥೇಳಿ ಅವನನ್ನು ದೂರವನ್ನು ಮಾಡುವುದಕ್ಕೆ ಹೇಳಿದಂಥ ಸಮಯದಲ್ಲಿ ಸುಮಾರು ವರ್ಷಗಳೇ ಕಷ್ಟಪಡ್ತಾರೆ ಅವರಿಬ್ಬರನ್ನು ಕೂಡ ಬೇರ್ಪಾಡು ಮಾಡುವುದಕ್ಕೆ. ಹಲವಾರು ವರ್ಷಗಳು ಕಳೆದ ನಂತರ ಆ ಯಜಮಾನನ ಹತ್ತಿರ ಹೋಗಿ ಹೇಳ್ತಾನೆ, ಪ್ರಭುಗಳೇ, ನೀವು ಯಾರನ್ನ ಒಳ್ಳೆಯವನು ಅಂತ ಹೇಳಿ ಕರ್ಕೊಂಬಂದಿದ್ರೋ ಅವನು ನಿಮಗೆ ದ್ರೋಹವನ್ನು ಮಾಡ್ತಾ ಇದ್ದಾನೆ. ನಿಮ್ಮ ಮನೆಯಲ್ಲಿ ಕಳ್ಳತನವನ್ನು ಮಾಡಿ ಮನೆಯ ಹಿಂದೆ ಹೋಗಿ ಒಂದು ರೂಮಿನಲ್ಲಿ ಬೇರೆ ಯಾರನ್ನ ಅಲ್ಲಿಗೆ ಕರೆದು ಅಲ್ಲಿಂದ ಆ ವಸ್ತುಗಳನ್ನು ಕೊಟ್ಟು ಅವನು ದುಡ್ಡನ್ನು ಮಾಡ್ಕೊಳ್ತಾ ಇದ್ದಾನೆ, ನಿಮಗೆ ದ್ರೋಹ ಮಾಡ್ತಾ ಇದ್ದಾನೆ ಅಂತ ಹೇಳಿದಂಥ ಸಮಯದಲ್ಲಿ ಆ ರಾಜ, ಆ ಶ್ರೀಮಂತನು ಅಲ್ಲಿಗೆ ಹೋಗ್ತಾನೆ. ಹೋದಂಥ ಸಮಯದಲ್ಲಿ ಆ ಕೊಠಡಿಯಲ್ಲಿ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ಒಂದು ವಿಷಯವನ್ನು ನೋಡ್ತಾನೆ. ಏನಪ್ಪ ಅಂದರೆ ಆ ಶ್ರೀಮಂತನ ಮಗಳು ಆ ಬಡವನ ಕಾಲನ್ನು ಹಿಡಿದುಕೊಂಡು ಅಳ್ತಾ ಇರ್ತಾಳೆ ಜೋರಾಗಿ. ಯಾವ ಕಾರಣಕ್ಕೆ ಅಂದರೆ ಆ ಶ್ರೀಮಂತನು ಕೇಳ್ತಾನೆ, ಆ ಬಡವನು ಹೇಳ್ತಾನೆ, ನೋಡಿ ಸ್ವಾಮಿ, ನಾನು ಪ್ರತಿ ವರ್ಷಗಳಿಂದಲೂ ಕೂಡ ಹೇಳ್ತಾ ಇದ್ದೇನೆ, ನಿಮ್ಮ ಮಗಳು ಒಬ್ಬನನ್ನು ಇಷ್ಟಪಟ್ಟಿದ್ದಾಳೆ, ಅವಳಿಗೆ ಆ ವಿಷಯವನ್ನು ನಿಮಗೆ ಯಾವ ರೀತಿಯಾಗಿ ಮುಟ್ಟಿಸೋದು ಅಂತ ಹೇಳಿ ಅವಳಿಗೆ ತೊಂದರೆ ಆಗ್ತಾ ಇತ್ತು.
ಇಬ್ಬರು ಕೂಡ ಇಷ್ಟಪಟ್ಟು ಸುಖದಿಂದ ಇರಬೇಕಾದ್ರೆ ಅವನು ಅವಳಿಗೆ ಮೋಸವನ್ನು ಮಾಡಿ ಇವತ್ತು ಓಡೋಗಿದ್ದಾನೆ. ನಾನು ಅವತ್ತು ನಿಮ್ಮ ಮಾತನ್ನು ಕೇಳಿದರೆ ನಾನಿವತ್ತು ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಅವಳನ್ನು ನನ್ನ ಕಾಲನ್ನು ಇಟ್ಕೊಂಡು ಅಳ್ತಾ ಇದ್ದಾಳೆ ಅಂತ ಹೇಳಿದಂಥ ಸಮಯದಲ್ಲಿ ಮತ್ತೊಮ್ಮೆ ಆ ಬಡವನನ್ನು ಅಪ್ಪಿಕೊಂಡು ಹತ್ತುಬಿಡ್ತಾನೆ ಆ ಶ್ರೀಮಂತ. ಆನಂತರ ಪುನಃ ಅವರ ಮನೆಗೆ ಹೋಗಿ ನಡೆದಂಥ ಎಲ್ಲ ವಿಚಾರವನ್ನು ತನ್ನ ಹೆಂಡತಿ ಹತ್ರ ಹೇಳಿದಂಥ ಸಮಯದಲ್ಲಿ ಅವನನ್ನು ಇನ್ನೂ ಕೂಡ ಸಂತೋಷವಾಗಿ ನೋಡಿಕೊಳ್ತಾನೆ. ಈ ಕಥೆಯ ಸಾರಾಂಶ ಏನು ಎಂದರೆ, ನಮ್ಮನ್ನು ಕೆಡಿಸುವುದಕ್ಕೆ ಬೇರೆಯವರು ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತಾಡಿಕೊಡ್ತಾರೆ, ಬೇರೆಯವರು ಚುಚ್ಚು ಕೊಡ್ತಾರೆ. ಆದರೆ ಯಾವುದೇ ಒಂದು ವಿಚಾರವನ್ನು ಪ್ರತ್ಯಕ್ಷವಾದರೂ ಕೂಡ ಪ್ರಮಾಣಿಸಿ ನೋಡು ಅಂತ ಹೇಳಿ ಒಂದು ಗಾದೆ ಮಾತಿದೆ. ಆ ರೀತಿಯಾಗಿ ನಮಗೆ ಅವನು ಮಾಡ್ತಾ ಇರೋದು ನಿಜ ಅಂತೇಳಿ ನಮಗೆ ಗೊತ್ತಾದಾಗ ಮಾತ್ರ ನಾವು ಅವನನ್ನು ದೂರವನ್ನು ಮಾಡಬೇಕು. ಬೇರೆಯವರ ಮಾತುಗಳನ್ನು ಕೇಳಿ ನಾವು ಬೇರೆಯವರನ್ನು ದೂರವನ್ನು ಮಾಡಿಕೊಂಡರೆ ಅಂತಹ ಮಹಾನ್ ವ್ಯಕ್ತಿಗಳನ್ನು ಕಳೆದುಕೊಳ್ಳುವ ನತದುಷ್ಟರು ನಾವಾಗ್ತೀವಿ. ಆದ್ದರಿಂದ ಎಲ್ಲರಲ್ಲೂ ಕೂಡ ಪ್ರೀತಿಯನ್ನು ಬೆಳೆಸೋಣ. ಬೇರೆಯವರ ಬಗ್ಗೆ ನಾವು ಹೆಚ್ಚಿಗೆ ಗಮನವನ್ನು ಕೊಡದಲೇ ನಮ್ಮ ಜೀವನವನ್ನು ನಾವು ನಡೆಸೋಣ ಅಂತೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿ